ಮೂರನೇ ಕಣ್ಣು ತನಿಖೆ ಸುದ್ದಿವಾಹಿನಿಗೆ ಸ್ವಾಗತ. ಬೆಳಗಾವಿ ಪೊಲೀಸರಿಂದ ಭರ್ಜರಿ ಭೇಟಿ, ಗಾಂಜಾ ಪ್ರಕರಣ. ಆರು ಜನರನ್ನು ಬಂಧಿಸಲಾಯಿತು. ಇದು ನಮ್ಮ ಮೂರನೇ ಕಣ್ಣು ತನಿಖೆ ಸುದ್ದಿ. ನಮ್ಮ ಸೇಮ್ ಇನ್ಸ್ಪೆಕ್ಟರ್ ಶ್ರೀ B.R. ಗಡ್ಡೇಕರ್ ಒಂದು 5 kg ಗಾಂಜಾ ಮಾಡಿದರು. ಇದರಲ್ಲಿ ಕಾರ್ತಿಕ್ ಮತ್ತು ಅನುರಾಗ್ ಈ ಇಬ್ಬರು ಗಾಂಜಾ ಜೊತೆಗೆ ಸಿಕ್ಕಿದ್ರು. ಆ ಕೇಸು ಲೀಡ್ ತಗೊಂಡು ಅವರು ಗಾಂಜಾ ಯಾರಿಂದ ತಗೊಂಡಿದ್ದಾರೆ ಆ ಮಾಹಿತಿ ಮೇಲೆ ನಮ್ಮ ಅಧಿಕಾರಿಗಳು ಒಬ್ಬ ಇಸ್ಮಾಯಿಲ್ ಅಲಿಯಾಸ್ ಸದ್ದಾಮ್ ಹಾಗೂ ಸೈಯದ್ ಇವತ್ತು ಹೆಸರು ಬಂತು. ನಮ್ಮ ಪೊಲೀಸ್ ತಂಡ ನಮ್ಮ ಇನ್ಸ್ಪೆಕ್ಟರ್ ಗಡ್ಡೇಕರ್ ಇವರ ನೇತೃತ್ವದಲ್ಲಿ ದಿನಾಂಕ 21/7/2025 ಮುಂಬೈಗೆ ಹೋಗಿ ಅವನ ಸದ್ದಾಮ್ ಮನೆಗೆ ರೇಡ್ ಮಾಡಿದ್ರು. ಕೋರ್ಟಿಂದ ಪರ್ಮಿಷನ್ ತಗೊಂಡು ಅವನ ಮನೆಯಲ್ಲಿ ರೇಡ್ ಮಾಡಿದ್ರು. ಆವಾಗ ಅವನ ಮನೆಯಲ್ಲಿ 2 kg ಗಾಂಜಾ ಸಿಕ್ಕಿತ್ತು ಮತ್ತು ಅವರು ಮಾವ ಅಬ್ದುಲ್ ಮಾಜಿದ್ ಅವರಿಗೆ ದಸ್ತಗಿರಿ ಮಾಡಿದ್ದಾರೆ. ದಸ್ತಗಿರಿ ಮಾಡಿ ಅವರು ಆರೋಪಿಗೆ ಹಿಂದಲ್ಗಾ ಜೈಲಿನಲ್ಲಿ ಇದ್ದಾರೆ. ಆದರೆ ಮೇನ್ ಅಕ್ಯೂಸ್ ಇದರಲ್ಲಿ ಸಿಗಲಿಲ್ಲ. ಸೊ ನಮ್ಮ ಅಧಿಕಾರಿ ಆವಾಗ ಕೂಡ ಬಿಟ್ಟಿರಲಿಲ್ಲ, ಕಂಟಿನ್ಯೂಸ್ ಆಗಿ ಬೇನ್ ಹಾಕ್ತಾ ಇದ್ರು. ಒಂದು ಒಳ್ಳೆ ಸೋರ್ಸ್ ಮುಖಾಂತರ ಮಾಹಿತಿ ಬಂತು, ಈ ಇಸ್ಮಾಯಿಲ್ ಮತ್ತು ತಾಜೀರ್ ಇವರು ಆ ಮಾವಾಗಿ ಭೇಟಿ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂತ. ಸೊ ನಿನ್ನೆ 21/8/2025 ಚಂದಗಢ ಬೆಳಗಾವಿ ರಸ್ತೆಯಲ್ಲಿ ಸೇಮ್ ಪ್ಲೇಸ್ ಡಾಬಾ ಅಲ್ಲಿ 2 ಕಾರ್ನಲ್ಲಿ ಇವರು ಬರ್ತಾ ಇದ್ರು. ಅವರಿಗೆ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಶ್ರೀ B.R. ಗಡ್ಡೇಕರ್ ಮತ್ತು ಅವರ ತಂಡ ಈ ಕಾರ್ ಇಂಟರ್ಸೆಪ್ಟ್ ಮಾಡಿ ಚೆಕಿಂಗ್ ಮಾಡಿದಾಗ 2 hours ಸರ್ಪ್ರೈಸ್